ಹಾಯ್ ಹಲೋ, ಮತ್ತೆ ಇನ್ನೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯೇಸು ಸ್ವಾಮಿ ಶಿಲುವೆ ಮೇಲೆ ಹೇಳಿದಂಥ ಕೆಲವೊಂದು ಮಾತುಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರಿಯರೇ. ಬೈಬಲಲ್ಲಿರುವಂಥ ಯೋಹಾನನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಿಂದ 30ನೇ ವಚನದವರೆಗೂ ನಾವು ನೋಡ್ಕೊಳ್ಳೋದಾದರೆ ಅಲ್ಲಿ ಯೇಸು ಸ್ವಾಮಿ ಶಿಲುವೆ ಮೇಲೆ ಹೇಳಿದಂಥ ಕೆಲವೊಂದು ಮಾತುಗಳ ಬಗ್ಗೆ ನಾವು ನೋಡ್ಕೋಬೋದು. ಅದಕ್ಕೂ ಮುಂಚೆ ಶಿಲುವೆ ಮೇಲೆ ಯೇಸು ಸ್ವಾಮಿ ಹೇಳಿದಂಥ ಮಾತುಗಳಿಗೆ ನಿಮಗೆ ಇಷ್ಟವಾದಂಥ ಮಾತು ಯಾವುದು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ನೀವು ಎಲ್ಲರೂ ಮರಿಬೇಡಿ ಪ್ರಿಯರೇ. ಹಾಗಾದರೆ ಇವತ್ತು ಯೋಹಾನನು ಬರೆದಂಥ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 26ನೇ ವಚನದಿಂದ 30ನೇ ವಚನದವರೆಗೂ ಇರುವಂಥ ಕೆಲವೊಂದು ಮಾತುಗಳಲ್ಲಿ 4 ಮುಖ್ಯವಾದಂಥ ಅಂಶಗಳ ಬಗ್ಗೆ ನಾನು ಇವತ್ತು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಮುಖ್ಯವಾದಂಥ ಅಂಶ ಏನಂತಂದರೆ, ಯೇಸು ಸ್ವಾಮಿ ತನ್ನ ತಾಯಿಯನ್ನು ಶಿಷ್ಯನಿಗೆ ಮತ್ತು ತನ್ನ ಶಿಷ್ಯನಿಗೆ ತನ್ನ ತಾಯಿಯನ್ನು ಒಪ್ಪಿಸೋದನ್ನು ನಾವು ನೋಡ್ಬೋದು. ಅಂದರೆ ಆ ಒಂದು ಕೊನೆ ಕ್ಷಣದಲ್ಲಿ ಕೂಡ ಆತನ ಜವಾಬ್ದಾರಿಯನ್ನು ನಾವು ನೋಡ್ಬೋದು ಪ್ರಿಯರೇ. ತಾಯಿಗೆ ಹೇಳ್ತಾನೆ, ಇನ್ಮೇಲೆ ಈತನು ನಿನ್ನ ಮಗನಾಗಿರ್ತಾನೆ, ಯಾಕಂದರೆ ನಾನು ಇನ್ಮೇಲೆ ನಿನ್ನ ಜೊತೆ ಇರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಶಿಷ್ಯನಿಗೆ ಹೇಳ್ತಾನೆ, ಇನ್ಮೇಲಿಂದ ಈಕೆ ನಿನ್ನ ತಾಯಿ ಅಂತಂದು ಯೇಸು ಸ್ವಾಮಿ ಅಲ್ಲಿ ಹೇಳೋದನ್ನು ನಾವು ನೋಡ್ಬೋದು ಪ್ರಿಯರೇ. ಮತ್ತು ಎರಡನೇ ಮುಖ್ಯವಾದಂಥ ಅಂಶ ಏನಂದರೆ, ಈಗೆಲ್ಲ ಜವಾಬ್ದಾರಿಗಳು ಮುಗೀತು, ಇನ್ನೇನು ನಾನು ತೀರಿತು ಹೇಳುವಂಥ ಸಮಯದಲ್ಲಿ ಮತ್ತೆ ಯೇಸು ಸ್ವಾಮಿ ಯೋಚನೆ ಮಾಡ್ತಾರೆ, ಇನ್ನು ಏನಾದರೂ ದೇವರು ನನಗೆ ಕಳಿಸಿದಂಥ ಉದ್ದೇಶ ಏನಾದರೂ ಪೆಂಡಿಂಗ್ ಇದೆಯಾ, ಏನಾದರೂ ನಾನು ಮಾಡದೆ ಏನಾದರೂ ನೆರವೇರಿಸದೆ ಇದೀನಾ ಅಂತ ಆತನ ಯೋಚನೆ ಮಾಡಿ, ಆವಾಗ ಶಾಸ್ತ್ರದ ಪ್ರಕಾರ ಆತನಿಗೆ ಬಾಯಾರಿಕೆ ಆಯಿತು, ನನಗೆ ಬಾಯಾರಿಕೆ ಆಯಿತು ಅಂತಂದು ಆತನ ಹೇಳೋದನ್ನು ನಾವು ನೋಡ್ಬೋದು ಪ್ರಿಯರೇ. ಮತ್ತು ಮೂರನೇ ಮುಖ್ಯವಾದಂಥ ಅಂಶ ಏನಂದರೆ, ಅಲ್ಲಿರುವಂಥ ಸೈನಿಕರೆಲ್ಲ ಸೇರಿ ಆತನಿಗೆ ಬಾಯಾರಿಕೆ ಆಗಿದೆ ಅಂತ ಹೇಳಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅಂದರೆ, ಅಲ್ಲಿರುವಂಥ ಹುಳಿ ರಸವನ್ನು ತೆಗೆದುಕೊಂಡು ಆ ಸ್ಪಂಜಲ್ಲಿ ತೆಗೆದುಕೊಂಡು ಹಿಪ್ಪೋಸಿನ ಗಿಡದ ಒಂದು ಕಡ್ಡಿಯನ್ನು ತೆಗೆದು ಅವರು ಆತನ ಬಾಯಿಗೆ ಇಡೋದನ್ನು ನಾವು ನೋಡ್ಬೋದು ಪ್ರಿಯರೇ. ಮತ್ತು ನಾಲ್ಕನೇ ಮುಖ್ಯವಾದಂಥ ಅಂಶ ಏನಂತಂದರೆ, ಯೇಸು ಸ್ವಾಮಿ ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ಆಗ ಆತನು ತೀರಿತು ಅಂತ ಹೇಳಿ ತನ್ನ ಆತ್ಮವನ್ನು ಒಪ್ಪಿಸೋದನ್ನು ನಾವು ನೋಡ್ಬೋದು. ಆದರೆ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡೋದು ಏನಂತಂದರೆ, ಈಗ ಆಲ್ರೆಡಿ ಆತನ ಎಲ್ಲ ಜವಾಬ್ದಾರಿಗಳನ್ನು ಮುಗಿಸಿ ಎಲ್ಲ ಹಾಗೆ ಇನ್ನೇನು ತೀರಿತು ಅಂತ ಹೇಳಬೇಕು ಅಂತ ಅಂದ್ಕೊಳ್ಳುವಂಥ ಸಮಯದಲ್ಲಿ ಮತ್ತೆ ಆತನ ಯೋಚನೆ ಮಾಡ್ತಾನೆ, ಇಲ್ಲ ನಾನು ಏನಾದರೂ ದೇವರು ಕೊಟ್ಟಂಥ, ನನಗೆ ದೇವರು ಈ ಜೀವನಕ್ಕೆ ಕೊಟ್ಟಂಥ ಉದ್ದೇಶ ನನಗೇನಾದರೂ ಪೆಂಡಿಂಗ್ ಇದೆಯಾ, ನಾನು ಏನಾದರೂ ಇನ್ಕಂಪ್ಲೀಟ್ ಆಗಿ ಏನಾದರೂ ಮಾಡಿದ್ದೀನಾ, ಇನ್ನೂ ಏನಾದರೂ ಪೆಂಡಿಂಗ್ ಇದೆಯಾ ಅಂತ ಯೋಚನೆ ಮಾಡಿ, ಮತ್ತು ಕೊನೆಯ ಕ್ಷಣದಲ್ಲಿ ಕೂಡ ಆತನ ಯೋಚನೆ ಮಾಡಿ ಒಂದು ಅಂಶ ಆತನ ನೆನಪು ಮಾಡ್ಕೊಂಡು, ಏನಂದರೆ ಶಾಸ್ತ್ರದ ಪ್ರಕಾರ ನನಗೆ ನೀರಡಿಕೆ ಆಯ್ತು ಅಂತ ನಾನು ಹೇಳಿಲ್ಲಲ್ಲ ಅಂತ ನೆನಪು ಮಾಡಿಕೊಂಡು, ಮತ್ತು ಶಾಸ್ತ್ರದ ಪ್ರಕಾರ ಆತನಿಗೆ ಬಾಯಾರಿಕೆ ಆಯಿತು, ನನಗೆ ಬಾಯಾರಿಕೆ ಆಗಿದೆ ಅಂತಂದು ಹೇಳಿ ಆತನ ಹೇಳೋದನ್ನು ನಾವು ನೋಡೋದು. ಅಂದರೆ ಕೊನೆಯ ಕ್ಷಣದಲ್ಲಿ ಕೂಡ ಶಿಲುಬೆ ಮೇಲೆ ಇರುವಾಗಲೂ ಕೂಡ ದೇವರ ಉದ್ದೇಶ, ದೇವರ ಒಂದು ಆತನ ಕಳಿಸಿದಂಥ ಉದ್ದೇಶ ಏನಿದೆ ಅದನ್ನು ನೆರವೇರಿಸಬೇಕನ್ನುವಂಥ ಯೋಚನೆ ಏನಿದೆಯಲ್ಲ, ಅದು ಭಾಳ ಒಂದು ಶ್ರೇಷ್ಠವಾದಂಥ ಯೋಚನೆ. ಮತ್ತು ಯೇಸು ಸ್ವಾಮಿಗೆ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದ ಅನ್ನೋದನ್ನು ನಾವು ತಿಳ್ಕೊಬೋದು ಪ್ರಿಯರೇ ಇಲ್ಲಿ.